ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1027 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 10ನೇ ಜನವರಿ 2026. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ, ಭಾರತದ ಮೊದಲ ಜೈವಿಕ ಸಂತೋಷದ ಜಿಲ್ಲೆಯಾದ ಕಿಯಿಪನ್ಯೋರ್ ಯಾವ ರಾಜ್ಯದಲ್ಲಿದೆ? ಕಿಯಿಪನ್ಯೋರ್, ಇಂಡಿಯಾಸ್ ಫಸ್ಟ್ ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್, ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಜೈವಿಕ ಸಂತೋಷದ ಜಿಲ್ಲೆ ಅಂತ ಹೇಳ್ತೇವೆ. ಆ ಜೈವಿಕ ಸಂತೋಷದ ಜಿಲ್ಲೆ ಅಂದರೆ ಏನು ಅನ್ನೋದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಒಂದು ಜಿಲ್ಲೆಯಾಗಿ ಕಿಯಿಪನ್ಯೋರನ್ನು ಈಗ ಆಯ್ಕೆ ಮಾಡಲಾಗಿರುತ್ತೆ. ಇದು ಯಾವ ರಾಜ್ಯದಲ್ಲಿ ಬರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಅರುಣಾಚಲ ಪ್ರದೇಶದ ಜಿಲ್ಲೆಯಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಏನು ಅಂದ್ರೆ, ಈ ಕಿಯಿಪನ್ಯೋರ್ ಅಂತಕ್ಕಂಥ ಒಂದು ಜಿಲ್ಲೆ ಏನಿದೆ, ಸೊ ಇದು ಇಂಡಿಯಾಸ್ ಫಸ್ಟ್ ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್ ಆಗುತ್ತೆ. ಅಂದ್ರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಜೈವಿಕ ಸಂತೋಷದ ಜಿಲ್ಲೆಯಾಗಿ ಇದನ್ನ ಗುರುತಿಸಲಾಗ್ತಾ ಇದೆ. ಸೊ ಬಯೋ ಹ್ಯಾಪಿನೆಸ್ ಅಂದ್ರೆ, ಬಯೋ ಅಂದ್ರೆ ಜೈವಿಕ, ಅದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಸೊ ಯಾವ ಒಂದು ಪ್ರದೇಶದಲ್ಲಿ ಒಂದು ಪರಿಸರ ಸಮೃದ್ಧವಾಗಿರುತ್ತೆ, ಅಲ್ಲಿರ್ತಕ್ಕಂಥ ಜನರು ಆಟೋಮ್ಯಾಟಿಕಲಿ ಹೆಚ್ಚಿನ ಸಂತೋಷದಿಂದ ಕೂಡಿರ್ತಾರೆ. ಸೊ ಆ ರೀತಿಯ ಒಂದು ಪ್ರದೇಶವನ್ನ ಈಗ ಗುರುತಿಸಲಾಗಿರುತ್ತೆ. ಸೊ ಈ ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್ ಅಂತ ಹೇಳ್ತೇವೆ. ಸೊ ಈ ಕಾನ್ಸೆಪ್ಟ್ ಅನ್ನ ಯಾರು ತಂದ್ರು, ಇದರ ಪ್ರಾಮುಖ್ಯತೆಗಳೇನು, ಎಲ್ಲವನ್ನ ಕೂಡ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಆ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಆ ಒಂದು ಜಿಲ್ಲೆಯನ್ನ ನಾವು ಕಿಯಿಪನ್ಯೋರ್ ಅಂತ ಹೇಳ್ತೇವೆ. ಇದು ಇಂಡಿಯಾಸ್ ಫಸ್ಟ್ ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್ ಅಥವಾ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಬಯೋ ಹ್ಯಾಪಿ ಜಿಲ್ಲೆಯಾಗಿರುತ್ತೆ. ಸೊ ಇದು ಯಾವ ಸ್ಟೇಟ್ ಅಲ್ಲಿ ಬರುತ್ತೆ ಅಥವಾ ರಾಜ್ಯದಲ್ಲಿ ಬರುತ್ತೆ ಅಂದ್ರೆ ಅರುಣಾಚಲ ಪ್ರದೇಶದ ಒಂದು ಜಿಲ್ಲೆ ಆಗಿರುತ್ತೆ. ಸೊ ಇದು ಲೋವರ್ ಸುಬಾನ್ಸಿರಿ ಡಿಸ್ಟ್ರಿಕ್ಟ್ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ಕಿಯಿಪನ್ಯೋರ್ ಅಂತ ಏನಿದೆ, ಇದು ಕೆಳ ಸುಬಾನ್ಸಿರಿ ಜಿಲ್ಲೆಯಿಂದ ಪ್ರತ್ಯೇಕಗೊಂಡಿರ್ತಕ್ಕಂಥ ಒಂದು ಜಿಲ್ಲೆ ಆಗಿರುತ್ತೆ. ಸೊ ಇದು ನ್ಯೂಲಿ ಕ್ರಿಯೇಟೆಡ್ ಡಿಸ್ಟ್ರಿಕ್ಟ್, ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಹೊಸದಾಗಿ ರಚಿಸಲಾಗಿರ್ತಕ್ಕಂಥ ಒಂದು ಜಿಲ್ಲೆ ಆಗಿರುತ್ತೆ. ಸೊ ಈ ಒಂದು ಜಿಲ್ಲೆ ಫಸ್ಟ್ ಇನ್ ಇಂಡಿಯಾ, ಅಂದ್ರೆ ಈ ಒಂದು ಬಯೋ ಹ್ಯಾಪಿ ಆಗಿ ಡಿಕ್ಲೇರ್ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಜಿಲ್ಲೆ ಇದಾಗಿರುತ್ತೆ. ಅದರಿಂದ ನಮ್ಮ ಪರೀಕ್ಷೆಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಬಯೋ ಹ್ಯಾಪಿನೆಸ್ ಮೇಲೆ ಫೋಕಸ್ ಮಾಡುತ್ತೆ. ಅಂದ್ರೆ ಜೈವಿಕ ಸಮೃದ್ಧತೆಯಿಂದ ಸಂತೋಷವನ್ನ ಪಡೆಯುವುದರ ಮೇಲೆ ಹೆಚ್ಚಿನ ಕೇಂದ್ರೀಕೃತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಲಿಂಕ್ಸ್ ಬಯೋಡೈವರ್ಸಿಟಿ ವಿತ್ ಹ್ಯೂಮನ್ ವೆಲ್ ಬೀಯಿಂಗ್, ಅಂದ್ರೆ ಜೀವ ವೈವಿಧ್ಯತೆಯನ್ನ ಮನುಷ್ಯರ ಒಂದು ಕಲ್ಯಾಣ ಅಥವಾ ಅವರ ಒಂದು ಯೋಗಕ್ಷೇಮದೊಂದಿಗೆ ಜೋಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಬಯೋ ಹ್ಯಾಪಿನೆಸ್ ಅಂತ ಹೇಳ್ತಕ್ಕಂಥದ್ದು. ಸೊ ಈ ಒಂದು ಪರಿಕಲ್ಪನೆಯನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ MS ಸ್ವಾಮಿನಾಥನ್ ಕೊಟ್ಟಿರ್ತಕ್ಕಂಥ ಒಂದು ಪರಿಕಲ್ಪನೆ ಆಗಿರುತ್ತೆ. ಸೊ ಇದರಲ್ಲಿ ಯಾವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತೆ ಅಂದ್ರೆ, ಅಲ್ಲಿ ಬಯೋ ಹ್ಯಾಪಿನೆಸ್ ಅಂತ ಹೇಳಿದಾಗ ಅಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದ ಅಂಶಗಳೇನು ಅಂತ ನಾವು ನೋಡೋದಾದ್ರೆ, ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಅಂದ್ರೆ ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಯನ್ನ ಹೆಚ್ಚಿನ ಸಂರಕ್ಷಣೆ ಮಾಡಬೇಕಾಗಿರುತ್ತೆ. ಸಸ್ಟೈನಬಲ್ ಲೈವ್ಲಿಹುಡ್, ಅಂದ್ರೆ ಸುಸ್ಥಿರ ಜೀವನೋಪಾಯ ಇರಬೇಕಾಗಿರುತ್ತೆ. ನ್ಯೂಟ್ರಿಷನ್ ಅಂಡ್ ಫುಡ್ ಸೆಕ್ಯೂರಿಟಿ, ಅಂದ್ರೆ ಪೌಷ್ಟಿಕಾಂಶ ಮತ್ತೆ ಆಹಾರ ಭದ್ರತೆ ಕೂಡ ಇರಬೇಕಾಗಿರುತ್ತೆ. ಹೆಲ್ತ್ ಅಂಡ್ ಇನ್ಕಮ್ ಸೆಕ್ಯೂರಿಟಿ, ಅಂದ್ರೆ ಆರೋಗ್ಯ ಮತ್ತೆ ಆದಾಯ ಭದ್ರತೆ ಕೂಡ ಇರಬೇಕಾಗಿರುತ್ತೆ. ಸೊ ಈಕೋಲಾಜಿಕಲ್ ಹಾರ್ಮೋನಿ ಅಥವಾ ಪರಿಸರ ಸಾಮರಸ್ಯ ಅಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲಾ ಜೀವಿಗಳಿಗೂ ಸಮಾನವಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನ ಕೊಡಬೇಕಾಗಿರುತ್ತೆ. ಸೊ ಇಷ್ಟೆಲ್ಲ ಒಂದು ಪ್ರದೇಶದಲ್ಲಿ ಇದ್ದಾಗ ಅಲ್ಲಿನ ಜನರು ಸಾಮಾನ್ಯವಾಗಿ ಸಂತೋಷಕರವಾಗಿರ್ತಾರೆ. ಸೊ ಆ ರೀತಿಯ ಕಾನ್ಸೆಪ್ಟ್ ಅನ್ನ ನಾವೇನಂತ ಕರೀತಕ್ಕಂಥದ್ದಂದ್ರೆ ಬಯೋ ಹ್ಯಾಪಿನೆಸ್ ಅಂತ ಕರೀತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಡಿಕ್ಲರೇಷನ್ ನ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳೇನು ಅಂತ ನಾವು ನೋಡೋದಾದ್ರೆ, ಸೊ ದಿಸ್ ಇಂಪ್ರೂವ್ಸ್ ಕ್ವಾಲಿಟಿ ಆಫ್ ಲೈಫ್, ಅಂದ್ರೆ ಅಲ್ಲಿರ್ತಕ್ಕಂಥ ಜನರ ಜೀವನ ಗುಣಮಟ್ಟ ಹೆಚ್ಚಾಗುತ್ತೆ. ಯಾವುದರ ಮುಖಾಂತರ ಅಂದ್ರೆ ನೇಚರ್ಡ್ ಬೇಸ್ಡ್ ಸೊಲ್ಯೂಷನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಪ್ರಕೃತಿ ಆಧಾರಿತ ಪರಿಹಾರಗಳನ್ನ ನೀಡುವ ಮುಖಾಂತರ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ಮೀನಿಂಗ್ ಆಫ್ ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ಅಂದ್ರೆ ಏನು? ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ಅಂದ್ರೆ, ಇಮ್ಯಾಜಿನ್ ಅಲ್ಲೇನೋ ಒಂದು ತುಂಬಾ ಸಾಯಿಲ್ ಎರೋಷನ್ ಆಗ್ತಾ ಇದೆ, ಮಣ್ಣಿನ ಸವೆತ ಆಗ್ತಾ ಇದೆ. ಸೊ ಅದನ್ನ ತಡಿಲಿಕ್ಕೆ ನಾವು ಕೃತಕವಾಗಿ ಕೆಲವೊಂದು ವಿಧಾನಗಳನ್ನ ಅಳವಡಿಸಿಕೊಳ್ಳುವ ಬದಲು ಅಲ್ಲಿ ಹೆಚ್ಚಿನ ಮರಗಳನ್ನ ನೆಟ್ಟಾಗ ಏನಾಗುತ್ತೆ ಅಂದ್ರೆ ಆ ಬೇರುಗಳು ಮಣ್ಣನ್ನ ಹಿಡಿದುಕೊಳ್ಳುತ್ತೆ. ಸೊ ಆ ಮರ ಅಂತಕ್ಕಂಥದ್ದು ನೇಚರ್ ಅಥವಾ ಪ್ರಕೃತಿಯ ಒಂದು ಭಾಗವಾಗಿರುತ್ತೆ. ಸೊ ಈ
ರೀತಿಯ ಪ್ರಯತ್ನಗಳನ್ನು ನಾವೇನಂತ ಕರಿತೀವಿ ಅಂದರೆ ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ಅಂತ ಹೇಳ್ತೇವೆ. ಸೊ ಇದರಿಂದ ಯಾವುದೇ ಪರಿಸರಕ್ಕೆ ನಾವು ಹೆಚ್ಚಿನ ಮಾರ್ಪಾಡನ್ನು ಮಾಡೋದಿಲ್ಲ. ಅದರಿಂದ ಅಲ್ಲಿರ್ತಕ್ಕಂಥ ಒಂದು ಜನರಿಗೆ ಇದು ಅತ್ಯಂತ ಹೆಚ್ಚಿನ ಯೋಗಕ್ಷೇಮಕರವಾಗಿರ್ತಕ್ಕಂಥ ಒಂದು ಸಂಗತಿ ಆಗಿರುತ್ತೆ. ಸೊ ಇದು ಪ್ರೊಟೆಕ್ಟ್ ಆಗ್ರೋ ಬಯೋಡೈವರ್ಸಿಟಿ ಆ್ಯಂಡ್ ಇಕೋಸಿಸ್ಟಮ್ ಅಂದರೆ ಕೃಷಿ ಜೀವ ವೈವಿಧ್ಯತೆ ಮತ್ತು ಅಲ್ಲಿರ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. ಸ್ಟ್ರೆಂಥನ್ ಲೋಕಲ್ ಲೈವ್ಲಿಹುಡ್ಸ್ ಆ್ಯಂಡ್ ಟ್ರೆಡಿಷನಲ್ ನಾಲೆಜ್ ಅಂದರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಜೀವನೋಪಾಯವನ್ನು ಹೆಚ್ಚಿಸ್ತಕ್ಕಂಥದ್ದು, ಸಾಂಪ್ರದಾಯಿಕ ಜ್ಞಾನವನ್ನು ಬಲಪಡಿಸ್ತಕ್ಕಂಥದ್ದು. ಯಾವಾಗ ನಾವು ಪರಿಸರಕ್ಕೆ ಹೆಚ್ಚಿನ ಹಾನಿಯನ್ನು ಮಾಡೋದಿಲ್ಲ, ಸೊ ಅದನ್ನೇ ನಾವು ಸ್ಥಳೀಯ ಜೀವನೋಪಾಯ ಅಂತ ಹೇಳ್ತಕ್ಕಂಥದ್ದು. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಜ್ಞಾನ ಏನಿರುತ್ತೆ, ಸೊ ಈ ಒಂದು ಬಯೋ ಹ್ಯಾಪಿನೆಸ್ ಕಾನ್ಸೆಪ್ಟ್ ನ ಮುಖಾಂತರ ನಾವು ಬಲಪಡಿಸಬಹುದಾಗಿರುತ್ತೆ. ಇಂಟಿಗ್ರೇಟ್ ಎನ್ವೈರನ್ಮೆಂಟ್, ಹೆಲ್ತ್ ಅಂಡ್ ಡೆವಲಪ್ಮೆಂಟ್ ಅಂದರೆ ಪರಿಸರ, ಆರೋಗ್ಯ ಮತ್ತು ಅಭಿವೃದ್ಧಿಯನ್ನ ಸಂಯೋಜನೆ ಮಾಡ್ತಕ್ಕಂಥ ಉದ್ದೇಶದ ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬಯೋ ಹ್ಯಾಪಿನೆಸ್ ಅಂತ ಕರಿತೇವೆ. ಹಾಗಿದ್ರೆ ಫೋಕಸ್ಡ್ ಏರಿಯಾಸ್ ಯಾವ್ದ್ಯಾವುದು ಅಂದರೆ ಕೇಂದ್ರೀಕೃತವಾಗಿರ್ತಕ್ಕಂಥ ಕ್ಷೇತ್ರಗಳು ಯಾವುದು ಅಂತ ನಾವು ನೋಡೋದಾದ್ರೆ ಸಸ್ಟೈನಬಲ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮಿಂಗ್ ಸಿಸ್ಟಮ್ಸ್ ಅಂದರೆ ಸುಸ್ಥಿರ ಕೃಷಿ ಮತ್ತು ಕೃಷಿ ವ್ಯವಸ್ಥೆಗಳನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್, ಅರಣ್ಯ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಆಗಿರುತ್ತೆ. ಆ್ಯಂಡ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂದರೆ ಸಮುದಾಯದ ಭಾಗವಹಿಸುವಿಕೆ ಕೂಡ ಇಲ್ಲಿ ಹೆಚ್ಚಾಗಿರಬೇಕಾಗಿರುತ್ತೆ. ಟ್ರೆಡಿಷನಲ್ ಪ್ರಾಕ್ಟೀಸಸ್ ಆ್ಯಂಡ್ ಇಂಡಿಜಿನಸ್ ನಾಲೆಜ್ ಅಂದರೆ ಸಾಂಪ್ರದಾಯಿಕ ಪದ್ಧತಿಗಳನ್ನು ಅವರು ಅನುಸರಿಸಬೇಕಾಗಿರುತ್ತೆ. ಅದ್ರ ಜೊತೆಗೆ ಸ್ಥಳೀಯ ಜ್ಞಾನ ಕೂಡ ಅವರಿಗೆ ಹೆಚ್ಚಾಗಿ ಇರಬೇಕಾಗಿರುತ್ತೆ. ಆ್ಯಂಡ್ ಎನ್ವೈರನ್ಮೆಂಟ್ ಹೆಲ್ತ್ ಲಿಂಕೇಜಸ್ ಅಂದರೆ ಪರಿಸರ ಆರೋಗ್ಯವನ್ನು ಕೂಡ ಕಾಪಾಡ್ತಕ್ಕಂಥ ವಿಷಯಗಳ ಮೇಲೆ ಸೊ ಈ ಒಂದು ಬಯೋ ಹ್ಯಾಪಿನೆಸ್ನಲ್ಲಿ ಕೇಂದ್ರೀಕರಿಸ್ತಕ್ಕಂಥ ಒಂದು ವಿಷಯಗಳಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಸೋಮನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ? ಸೋಮನಾಥ ಟೆಂಪಲ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಗುಜರಾತ್ ನಲ್ಲಿರ್ತಕ್ಕಂಥ ಒಂದು ದೇವಾಲಯವನ್ನು ನಾವು ಸೋಮನಾಥ ಟೆಂಪಲ್ ಅಂತ ಹೇಳ್ತೇವೆ. ಸೊ ಈ ಒಂದು ಸೋಮನಾಥ ಟೆಂಪಲ್ ಈಗ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಈ ಸೋಮನಾಥ ಸ್ವಾಭಿಮಾನ ಪರ್ವ ಇದೇನಿದೆ ಇದಕ್ಕೆ 1000 years ಆಫ್ ಲೆಗೆಸಿ ಅಂದ್ರೆ 1000 ವರ್ಷಗಳ ಪರಂಪರೆಯನ್ನ ಈಗ 2026ರಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಸೊ ಅದರಿಂದ ಸೋಮನಾಥ ಸ್ವಾಭಿಮಾನ ಪರ್ವ ಇದರ ವಿಶೇಷತೆಗಳೇನು ಮತ್ತೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇತಿಹಾಸ ಮತ್ತೆ ಇಲ್ಲಿರ್ತಕ್ಕಂಥ ಒಂದು ಕಲೆ ವಾಸ್ತುಶಿಲ್ಪ ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಗುಜರಾತ್ ನಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ, ಇದನ್ನು ನಾವು ಸೋಮನಾಥ್ ಸ್ವಾಭಿಮಾನ್ ಪರ್ವ ಅಂತ ಹೇಳ್ತೇವೆ. ಸೊ ಇದಕ್ಕೆ ಈಗ 1000 ವರ್ಷಗಳ ಪರಂಪರೆಯನ್ನ ಇದು ಸಂಪೂರ್ಣಗೊಳಿಸಿರುತ್ತೆ. ಸೊ ಏನಿದು ಅಂತ ನಾವು ನೋಡೋದಾದ್ರೆ ಇದೊಂದು ಕಲ್ಚರಲ್ ಸ್ಪಿರಿಚುವಲ್ ಸೆಲೆಬ್ರೇಷನ್ ಅಂದ್ರೆ ಸಾಂಸ್ಕೃತಿಕ ಮತ್ತೆ ಆಧ್ಯಾತ್ಮಿಕ ಆಚರಣೆಯನ್ನ ಈ ಒಂದು ಸ್ಥಳದಲ್ಲಿ ನೆರವೇರಿಸಲಾಗುತ್ತೆ. ಕಮಾಮರೇಟ್ಸ್ 1000 years ಆಫ್ ಸೋಮನಾಥ ಟೆಂಪಲ್ಸ್ ಲಿಗೆಸಿ ಅಂದ್ರೆ ಸೋಮನಾಥ ದೇವಾಲಯದ 1000 ವರ್ಷಗಳ ಪರಂಪರೆಯನ್ನ 2026ರಲ್ಲಿ ಪೂರ್ಣಗೊಳಿಸಲಾಗಿರುತ್ತೆ. ಹಾಗಿದ್ರೆ ಇದರ ಹಿಸ್ಟರಿ ಅಥವಾ ಇತಿಹಾಸವನ್ನ ನಾವು ನೋಡೋದಾದ್ರೆ ಇಟ್ ಫೇಸ್ಡ್ ಮಲ್ಟಿಪಲ್ ಇನ್ವೇಷನ್ಸ್ ಅಂಡ್ ಡಿಸ್ಟ್ರಕ್ಷನ್ಸ್ ಅಂದ್ರೆ ಈ ಒಂದು ದೇವಸ್ಥಾನ ಏನಿದೆ ಇತಿಹಾಸದುದ್ದಕ್ಕೂ ಅನೇಕ ಆಕ್ರಮಣಗಳು ಮತ್ತೆ ವಿನಾಶಗಳನ್ನ ಎದುರಿಸಿರ್ತಕ್ಕಂಥ ಒಂದು ಟೆಂಪಲ್ ಆಗಿರುತ್ತೆ. ಎಷ್ಟೇ ಸಾರಿ ಅದನ್ನ ಡಿಸ್ಟ್ರಾಯ್ ಮಾಡಿದ್ರು ಕೂಡ ಅದನ್ನ ರಿಪೀಟೆಡ್ ಆಗಿ ಅದನ್ನ ರೀಬಿಲ್ಡ್ ಮಾಡಿರ್ತಾರೆ. ಅಂದ್ರೆ ಶತಮಾನಗಳಿಂದ ಇದನ್ನ ಪದೇ ಪದೇ ಮರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೋಮನಾಥ ಟೆಂಪಲ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಇದು ಗುಜರಾತ್ ಅಂತ ನಮಗೆ ಗೊತ್ತಾಯ್ತು. ಎಕ್ಸಾಕ್ಟ್ಲಿ ಗುಜರಾತ್ ಅಲ್ಲಿ ಎಲ್ಲಿದೆ ಅಂದ್ರೆ ಪ್ರಭಾಸ್ ಪಟನ್ ನಿಯರ್ ವೆರಾವಲ್ ನ ಬಳಿ ಇರ್ತಕ್ಕಂಥ ಒಂದು ದೇವಸ್ಥಾನ ಇದಾಗಿರುತ್ತೆ. ಸಿಚುಯೇಟೆಡ್ ಆನ್ ದಿ ಅರೇಬಿಯನ್ ಸೀ ಕೋಸ್ಟ್ ಅಂದ್ರೆ ಅರಬ್ಬಿ ಸಮುದ್ರ ಕರಾವಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನವಾಗಿರುತ್ತೆ. ಸೊ ಇದರ ರಿಲಿಜಿಯಸ್ ಇಂಪಾರ್ಟೆನ್ಸ್ ಅಥವಾ ಧಾರ್ಮಿಕ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ ಸೊ ಈ ಒಂದು ಟೆಂಪಲ್ ಅನ್ನ ಲಾರ್ಡ್ ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥ ದೇವಾಲಯವಾಗಿರುತ್ತೆ. ಒನ್ ಆಫ್ ದಿ 12 ಜ್ಯೋತಿರ್ಲಿಂಗಾಸ್ ಅಂತ ಹೇಳ್ತೇವೆ. ಅಂದ್ರೆ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಅಂಡ್ ಮೇಜರ್ ಪಿಲ್ಗ್ರಿಮೇಜ್ ಸೈಟ್ ಇನ್ ಶೈವಿಸಮ್ ಅಂದ್ರೆ ಶೈವ ಧರ್ಮಕ್ಕೆ ಸಂಬಂಧಪಟ್ಟಾಗ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಯಾತ್ರಾ ಸ್ಥಳವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೋಮನಾಥ್ ಅಂದ್ರೆ ಏನು? ಈ ಒಂದು ಪದದ ಅರ್ಥ ಏನು ಅಂತ ನಾವು ನೋಡೋದಾದ್ರೆ
ಲಾರ್ಡ್ ಆಫ್ ದಿ ಮೂನ್ ಅಂತ ಹೇಳ್ತೇವೆ. ಸೊ ಲಾರ್ಡ್ ಆಫ್ ದಿ ಮೂನ್ ಅನ್ನು ನಾವು ಸೋಮನಾಥ ಅಂತ ಕರೀತಕ್ಕಂಥದ್ದು ರೂಢಿಯಲ್ಲಿರುತ್ತೆ. ಸೊ ಇಟ್ ಈಸ್ ಲಿಂಕ್ ಟು ಲೆಜೆಂಡ್ ಚಂದ್ರ ಅಂಡ್ ವರ್ಷಿಪಿಂಗ್ ಶಿವ, ಅಂದ್ರೆ ಚಂದ್ರ ಅಂದ್ರೆ ಚಂದ್ರ ದೇವರನ್ನ ಶಿವನನ್ನ ಆರಾಧಿಸುವ ಒಂದು ದಂತಕಥೆ. ಅಂದ್ರೆ ಚಂದ್ರ ಶಿವದೇವರನ್ನ ಆರಾಧಿಸುವ ಒಂದು ದಂತಕಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದೇವಸ್ಥಾನವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಇನ್ನು ಆರ್ಕಿಟೆಕ್ಚರ್ ಅಥವಾ ಇದರ ವಾಸ್ತುಶಿಲ್ಪದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಚಾಲುಕ್ಯ ಸ್ಟೈಲ್ ಅಲ್ಲಿ ಇದನ್ನ ಕಟ್ಟಿರ್ತಾರೆ. ಇದನ್ನ ಸೋಲಾಂಕಿ ಶೈಲಿ ಅಂತ ಹೇಳ್ತೇವೆ. ಸೊ ಚಾಲುಕ್ಯರ ಒಂದು ಸೋಲಾಂಕಿ ಶೈಲಿಯಲ್ಲಿ ನಿರ್ಮಿತವಾಗಿರ್ತಕ್ಕಂಥ ದೇವಾಲಯವಾಗಿರುತ್ತೆ. ಸ್ಟೋನ್ ಟೆಂಪಲ್ ವಿತ್ ಇಂಟ್ರಿಕೇಟ್ ಕಾರ್ವಿಂಗ್ಸ್ ಇರುತ್ತೆ. ಅಂದ್ರೆ ಸಂಕೀರ್ಣ ಕೆತ್ತನೆಗಳನ್ನ ಒಳಗೊಂಡಿರ್ತಕ್ಕಂಥ ಕಲ್ಲಿನ ದೇವಾಲಯ ಇದಾಗಿರುತ್ತೆ. ಅಂಡ್ ಮ್ಯಾಗ್ನಿಫಿಸೆಂಟ್ ಶಿಖರಾಸ್ ಅಂದ್ರೆ ಭವ್ಯವಾಗಿರ್ತಕ್ಕಂಥ ಶಿಖರಗಳನ್ನ ಹೊಂದಿರತಕ್ಕಂಥ ದೇವಾಲಯ. ಟ್ರೆಡಿಷನಲ್ ಹಿಂದೂ ಟೆಂಪಲ್ ಲೇಔಟ್ ಅಂದ್ರೆ ಇದರ ಒಂದು ವಿನ್ಯಾಸ ಏನಿದೆ ಇದು ಸಾಂಪ್ರದಾಯಿಕ ಹಿಂದೂ ದೇವಾಲಯದ ವಿನ್ಯಾಸದಲ್ಲಿ ರಚನೆ ಮಾಡಿರ್ತಕ್ಕಂಥ ಒಂದು ಟೆಂಪಲ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಮಿಷನ್ ಸುದರ್ಶನ ಚಕ್ರವು ಯಾವುದಕ್ಕೆ ಸಂಬಂಧಿಸಿದೆ? ಮಿಷನ್ ಸುದರ್ಶನ ಚಕ್ರ ಇಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋಯಿಂಗ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಹುಪದರದ ವಾಯು ರಕ್ಷಣಾ ಮತ್ತೆ ಡ್ರೋನ್ ವಿರೋಧಿ ಸಂರಕ್ಷಣೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಅಂಡ್ ಏರ್ ಡ್ರೋನ್ ಶೀಲ್ಡ್ ಅಂತ ನಾವು ಹೇಳಲಾಗುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸುದರ್ಶನ ಚಕ್ರ ಅಂತ ಹೇಳ್ತೇವೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸುದರ್ಶನ ಚಕ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಮಿಷನ್ ಸುದರ್ಶನ ಚಕ್ರ ವಾಟ್ ಇಟ್ ಈಸ್ ಅಂತ ನಾನು ಪ್ರಶ್ನೆಯಲ್ಲೇ ಹೇಳಿದ್ದೇನೆ. ಇದೊಂದು ಏರ್ ಡಿಫೆನ್ಸ್ ಆಗಿರುತ್ತೆ. ಅಂದ್ರೆ ಶತ್ರು ರಾಷ್ಟ್ರಗಳು ನಮ್ಮ ಮೇಲೆ ವಾಯು ಮಾರ್ಗದಲ್ಲಿ ಅಟ್ಯಾಕ್ ಮಾಡಿದಾಗ ಅದನ್ನ ಡೆಸ್ಟ್ರಾಯ್ ಮಾಡಿ ನಮ್ಮನ್ನ ಕಾಪಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಸುದರ್ಶನ ಚಕ್ರ ಅಂತ ಹೇಳ್ತೇವೆ. ಸೊ ಈ ಒಂದು ಸುದರ್ಶನ ಚಕ್ರಕ್ಕಿರ್ತಕ್ಕಂಥ ಸಾಮರ್ಥ್ಯಗಳು ಏನು ಅಂತ ನಾವು ನೋಡೋದಾದ್ರೆ ಇಟ್ ಕ್ಯಾನ್ ಕೌಂಟರ್ ಡ್ರೋನ್ಸ್ ಅಂದ್ರೆ ಡ್ರೋನ್ಗಳನ್ನ ಅದು ಅಟ್ಯಾಕ್ ಮಾಡಬಹುದಾಗಿರುತ್ತೆ. ಮಿಸೈಲ್ಸ್ ಕ್ಷಿಪಣಿಗಳು, ರಾಕೆಟ್ಗಳು, ಏರ್ ಕ್ರಾಫ್ಟ್ಗಳು ಅಂದ್ರೆ ವಿಮಾನಗಳು, ಮತ್ತೆ ಲಾಯ್ಟರಿಂಗ್ ಮ್ಯುನಿಷನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಅಲೆದಾಡುತ್ತಿರುವ ಶಸ್ತ್ರಾಸ್ತ್ರಗಳು ಅಂದ್ರೆ ಗಾಳಿಯಲ್ಲಿ ಏನಾದ್ರೂ ಶಸ್ತ್ರಾಸ್ತ್ರಗಳು ಬಂದ್ರೆ ಇವನ್ನೆಲ್ಲವನ್ನ ಕೂಡ ಅದು ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರುತ್ತೆ. ಸೊ ಇಂಡಿಜಿನಸ್ ಇಂಟಿಗ್ರೇಟೆಡ್ ಅಂಡ್ ಟೆಕ್ನಾಲಜಿ ಡ್ರಿವನ್ ಡಿಫೆನ್ಸ್ ಇನಿಷಿಯೇಟಿವ್ ಅಂದ್ರೆ ಇದನ್ನ ಸಂಪೂರ್ಣವಾಗಿ ಅಥವಾ ಬಹುತೇಕ ದೇಶೀಯವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ತಂತ್ರಜ್ಞಾನವನ್ನ ಅತ್ಯಂತ ಹೆಚ್ಚಾಗಿ ಬಳಕೆ ಮಾಡಿರ್ತಕ್ಕಂಥ ಒಂದು ರಕ್ಷಣಾ ಕವಚವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಏನಕ್ಕೆ ಇದನ್ನ ಡೆವಲಪ್ ಮಾಡಿದ್ದಾರೆ? ಇದರ ಪ್ರಾಥಮಿಕ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಪ್ರೊಟೆಕ್ಟ್ ಇಂಡಿಯನ್ ಏರ್ ಸ್ಪೇಸ್ ಅಂದ್ರೆ ಭಾರತೀಯ ವಾಯು ಪ್ರದೇಶವನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ನಮ್ಮ ನಗರಗಳು, ಬಾರ್ಡರ್ಗಳು, ಗಡಿಗಳಾಗಿರ್ಬೋದು, ಮಿಲಿಟರಿ ಬೇಸಸ್ಗಳಾಗಿರ್ಬೋದು, ಮತ್ತೆ ನಮ್ಮ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ತುಂಬಾ ನಿರ್ಣಾಯಕವಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಈ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಲಾಗಿರುತ್ತೆ. ಹಾಗಿದ್ರೆ ಐ ಸೆಡ್ ಇಟ್ ಈಸ್ ಟೆಕ್ನಾಲಜಿ ಡ್ರಿವನ್ ಅಂತ ಹೇಳಿದೆ. ಸೊ ಹಾಗಿದ್ರೆ ಇದರಲ್ಲಿರ್ತಕ್ಕಂಥ ತಂತ್ರಜ್ಞಾನದ ಸಂಯೋಜನೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ AI ಬೇಸ್ಡ್ ಥ್ರೆಟ್ ಡಿಟೆಕ್ಷನ್ ಅಂಡ್ ಡಿಸಿಷನ್ ಸಪೋರ್ಟ್ ಅಂದ್ರೆ ಕೃತಕ ಬುದ್ಧಿಮತ್ತೆಯನ್ನ ಬಳಸಿಕೊಂಡು ಬೆದರಿಕೆಯನ್ನ ಪತ್ತೆ ಮಾಡ್ತಕ್ಕಂಥದ್ದು ಮತ್ತೆ ಬೆಂಬಲವನ್ನ ಅಂದ್ರೆ ನಿರ್ಧಾರ ಡಿಸಿಷನ್ ಮಾಡ್ತಕ್ಕಂಥ ಒಂದು ಬೆಂಬಲವನ್ನ ಕೊಡ್ಲಿಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನ ಇದರಲ್ಲಿ ಇಂಟಿಗ್ರೇಟ್ ಮಾಡಲಾಗಿರುತ್ತೆ. ರಿಯಲ್ ಟೈಮ್ ಡಾಟಾ ಫ್ಯೂಷನ್ ಅಂದ್ರೆ ನೈಜ ಸಮಯದಲ್ಲಿ ದತ್ತಾಂಶವನ್ನ ಪಡಿತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಆಟೋಮೇಟೆಡ್ ಕಮಾಂಡ್ ಅಂಡ್ ಕಂಟ್ರೋಲ್ ಅಂದ್ರೆ ಸ್ವಯಂಚಾಲಿತವಾಗಿ ಆದೇಶಗಳು ಮತ್ತೆ ನಿಯಂತ್ರಣಗಳನ್ನ ಕೊಡಬಹುದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೈಬರ್ ಸೆಕ್ಯೂರ್ ಕಮ್ಯುನಿಕೇಶನ್ ನೆಟ್ವರ್ಕ್ ಅಂದ್ರೆ ಯಾವುದೇ ರೀತಿಯ ಬೇರೆ ರಾಷ್ಟ್ರಗಳು ಅದನ್ನ ಸೈಬರ್ ಅಟ್ಯಾಕ್ ಮಾಡುವ ಮುಖಾಂತರ ಮ್ಯಾನಿಪುಲೇಷನ್ ಮಾಡದೆ ಹಾಗೆ ಪ್ರೊಟೆಕ್ಟ್ ಆಗಿರ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ ಈ ಒಂದು ಸುದರ್ಶನ ಚಕ್ರದಲ್ಲಿ ಇಂಡಕ್ಟ್ ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ ಕಮಾಂಡ್ ಮತ್ತೆ ಕಂಟ್ರೋಲ್ ಕಮಾಂಡ್ ಮತ್ತೆ ಇದರ ನಿಯಂತ್ರಣ ವ್ಯವಸ್ಥೆಯ ಬಗ್ಗೆ ನಾವು ಮಾತಾಡೋದಾದ್ರೆ ಸೊ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಇರುತ್ತೆ. ಅಂದ್ರೆ ಈ ಒಂದು ಡಿಫೆನ್ಸ್ ಸಿಸ್ಟಮ್ ನಲ್ಲಿ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಮತ್ತೆ ಕಂಟ್ರೋಲ್ ಸಿಸ್ಟಮ್ ತಂತ್ರಜ್ಞಾನವನ್ನ ಬಳಕೆ ಮಾಡಲಾಗುತ್ತೆ. ಇಟ್ ಈಸ್ ಜಾಯಿಂಟ್ ಆಪರೇಷನ್ ಬೈ ಆರ್ಮಿ, ನೇವಿ, ಏರ್ ಫೋರ್ಸ್ ಅಂದ್ರೆ ಎಲ್ಲಾ ಮೂರು ಪಡೆಗಳು ಬರುತ್ತೆ. ಸೇನೆ, ನೌಕಾಪಡೆ ಮತ್ತೆ ವಾಯುಪಡೆ ಈ ಮೂರು ಕೂಡ ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರುತ್ತೆ. ಸೀಮ್
ಸೀಮ್ಲೆಸ್ ಕೋಆರ್ಡಿನೇಷನ್ ಬಿಟ್ವೀನ್ ಸೆನ್ಸಾರ್ಸ್ ಮತ್ತೆ ಶೂಟರ್ಸ್. ಸೆನ್ಸಾರ್ಸ್ ಅಂದ್ರೆ ಸಂವೇದಕಗಳು, ಅಂದ್ರೆ ಅದು ಸೆನ್ಸ್ ಮಾಡುತ್ತೆ ನಮಗೆ ಏರ್ ಥ್ರೆಟ್ ಏನ್ ಬರ್ತಾ ಇದೆ ಅಂತ ಅದನ್ನ ಅದು ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿ ಅದು ಶೂಟರ್ಗಳೊಂದಿಗೆ ತಡೆರಹಿತವಾಗಿ ಒಂದು ಸಮನ್ವಯವನ್ನ ಹೊಂದಿರತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದನ್ನೇ ನಾವು ಆಟೋಮೇಟೆಡ್ ಅಂತ ಹೇಳ್ತೇವೆ. ಸ್ವಯಂಚಾಲಿತವಾಗಿ ಅದೇ ಥ್ರೆಟ್ಸ್ ಅನ್ನ ಪತ್ತೆ ಹಚ್ಚುತ್ತೆ, ಅದೇ ಅದನ್ನ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಬಹು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹೊರಬರುವ ಅಮೆರಿಕದ ನಿರ್ಧಾರವು ಯಾವ ನೀತಿಗೆ ಸಂಬಂಧಿಸಿದೆ? The US decision to exit multiple international organization is linked to which policy? So ಅಮೆರಿಕ ರಾಷ್ಟ್ರ ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರಾದ ನಂತರ ಸಾಕಷ್ಟು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ತನ್ನನ್ನು ತಾನು ವಿಡ್ರಾ ಮಾಡ್ಕೊಳ್ತಾ ಇದೆ. ಹಾಗಿದ್ರೆ ಇದು ಅಮೆರಿಕದ ಯಾವ ಪಾಲಿಸಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದನ್ನ ಅಮೆರಿಕಾ ಫಸ್ಟ್ ಪಾಲಿಸಿ ಅಂತ ಹೇಳ್ತೇವೆ. ಸೊ ಈ ಒಂದು ಅಮೆರಿಕಾ ಫಸ್ಟ್ ಪಾಲಿಸಿ ಅಡಿಯಲ್ಲಿ ಅಮೆರಿಕ ರಾಷ್ಟ್ರ ತನ್ನ ಒಂದು ರಾಷ್ಟ್ರವನ್ನ ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ತನ್ನನ್ನು ತಾನು ವಿಡ್ರಾ ಮಾಡ್ಕೊಳ್ತಾ ಇದೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಯಾವುದು ಆ ಸಂಸ್ಥೆಗಳು, ಅದ್ರ ಜೊತೆಗೆ ಇದರಿಂದ ಜಗತ್ತಿಗೆ ಆಗ್ತಕ್ಕಂಥ ಒಂದು ಪರಿಣಾಮಗಳೇನು ಎಲ್ಲವನ್ನ ಕೂಡ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ನಾವು US has decided to come out of 66 international organizations, 66 ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹೊರ ಬರ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಇದರಲ್ಲಿ 31 ಸಂಸ್ಥೆಗಳು ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂಥದ್ದು, ಮಿಕ್ಕಿದ 35 ನಾನ್ ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆಗೆ ಸಂಬಂಧ ಪಡದ ಸಂಸ್ಥೆಗಳಿಂದ 35 ಸಂಸ್ಥೆಗಳಿಂದ ಹೊರ ಬರ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಈ ಒಂದು ನಿರ್ಧಾರದಿಂದ ಅಫೆಕ್ಟ್ ಆಗ್ತಕ್ಕಂಥ ಸೆಕ್ಟರ್ಸ್ ಯಾವ್ದ್ಯಾವುದು ಅದನ್ನು ನಾನು ಸಂಪೂರ್ಣವಾಗಿ ನಾನಿಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ಇದರಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳ್ತಕ್ಕಂಥ ಒಂದು ಮಾತೇನು ಅಂದ್ರೆ ಕ್ಲೈಮೇಟ್ ಚೇಂಜ್ ಇಸ್ ಅ ಹಾಕ್ಸ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಹವಾಮಾನ ಬದಲಾವಣೆ, ನಾವೇನು ಇಷ್ಟು ದಿನ ಹವಾಮಾನ ಬದಲಾವಣೆ ಆಗ್ತಾ ಇದೆ, ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ, ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ನಾವೇನು ಡಿಸ್ಕಸ್ ಮಾಡ್ತಾ ಇರ್ತೇವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೂರಾರು ಕ್ರಮಗಳನ್ನು ಏನು ತಗೊಳ್ತಾ ಇದ್ದೇವೆ, ಆ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು ಹಾಕ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಕ್ಸ್ ಅಂದರೆ ಅದೊಂದು ಸುಳ್ಳು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರ್ತಕ್ಕಂಥ ಒಂದು ಮಾತನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಪ್ರಕಾರ Trump has repeatedly dismissed climate change and criticized renewable energy. ಅಂದರೆ ಈ ಒಂದು ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದನ್ನ ಅವರು ಪುನಃ ಅದನ್ನ ರಿಪೀಟೆಡ್ಲಿ ಡಿಸ್ಮಿಸ್ ಮಾಡ್ತಾ ಇದ್ದಾರೆ. ಅಂದರೆ ಅದನ್ನ ಅವರು ಅಂಗೀಕಾರ ಮಾಡ್ತಾ ಇಲ್ಲ. ಅಂಡ್ ನಾವೇನು ಈ ಒಂದು ರಿನ್ಯೂಬಲ್ ಎನರ್ಜಿ ಅಂತ ನಾವೇನು ಡಿಸ್ಕಸ್ ಮಾಡ್ತೇವೆ, ಸೊ ಅದನ್ನ ಟೀಕೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅಂಡ್ ಈ ಆರ್ಗ್ಯೂಸ್ ದಟ್ ಎನರ್ಜಿ ಡಾಮಿನೆನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ಇಂಟರ್ನ್ಯಾಷನಲ್ ಕ್ಲೈಮೇಟ್ ಕಮಿಟೀಸ್. ಅಂದರೆ ಈ ಎನರ್ಜಿ ಡಾಮಿನೆನ್ಸ್ ಅಂದರೆ ಇಂಧನಕ್ಕೆ ಸಂಬಂಧಪಟ್ಟಂತೆ ಪ್ರಾಬಲ್ಯವನ್ನು ಸಾಧಿಸ್ತಕ್ಕಂಥದ್ದು ಈ ಹವಾಮಾನ ಪ್ರಕ್ರಿಯೆಗಳಿಗಿಂತ ಬಹಳ ಮುಖ್ಯ ಅಂತ ಇವ್ರು ಹೇಳ್ತಾ ಇದ್ದಾರೆ. ಬಿಕಾಸ್ ಅವರಿಗೆ ಇಟ್ ಗಿವ್ಸ್ ಲಾಟ್ ಆಫ್ ರೆವಿನ್ಯೂ. ಸೊ ಅತ್ಯಂತ ಹೆಚ್ಚಿನ ಆದಾಯವನ್ನು ನೀಡ್ತಕ್ಕಂಥ ಒಂದು ಸಂಪನ್ಮೂಲವಾಗಿರುತ್ತೆ. ಸೊ ಅದರಿಂದ ಈ ಕ್ಲೈಮೇಟ್ ಚೇಂಜ್ ಅಲ್ಲ ಅಂತಕ್ಕಂಥದ್ದು ಏನೂ ಆಗಿಲ್ಲ, ಅದೊಂದು ಹೋಕ್ಸ್ ಅಥವಾ ಸುಳ್ಳು ಅಂತಕ್ಕಂಥದ್ದು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಹಾಗಿದ್ರೆ ಯಾವ ಸಂಸ್ಥೆಗಳಿಂದ ಇವರು ಹೊರಗಡೆ ಬಂದಿರ್ತಾರೆ, ಅದರಲ್ಲಿರ್ತಕ್ಕಂಥ ಪ್ರಮುಖ ಸಂಸ್ಥೆಗಳನ್ನು ನಾವು ನೋಡೋದಾದ್ರೆ UNFCCC, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆನ್ ಕನ್ವೆನ್ಷನ್ ಕ್ಲೈಮೇಟ್ ಚೇಂಜ್, ಅಂದರೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೇವೆ. ಇದು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವ್ಯವಸ್ಥೆ ಆಗಿರುತ್ತೆ. ಇದರಿಂದ ಇವರು ಹೊರಗಡೆ ಬಂದಿರ್ತಾರೆ. ಇಂಟರ್ ಗವರ್ನಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್, ಇದನ್ನ IPCC ಅಂತ ಹೇಳ್ತೇವೆ. ಇದೇನ್ ಮಾಡುತ್ತಂದ್ರೆ ಸೈನ್ಸ್ ಬೇಸ್ಡ್ ಅಸೆಸಸ್ ಕ್ಲೈಮೇಟ್ ಸೈನ್ಸ್ ಫಾರ್ ಗವರ್ನಮೆಂಟ್ಸ್ ವರ್ಲ್ಡ್ ವೈಡ್, ಅಂದರೆ ಜಗತ್ತಿನಾದ್ಯಂತ ಇರ್ತಕ್ಕಂಥ ಸರ್ಕಾರಗಳಿಗೆ ವಿಜ್ಞಾನ ಆಧಾರಿತವಾಗಿ ಒಂದು ಕ್ಲೈಮೇಟನ್ನು ಅಸೆಸ್ ಮಾಡ್ತಕ್ಕಂಥ IPCC ಏನಿರುತ್ತೆ, ಸೊ ಅದರಿಂದ ಕೂಡ ಇವರು ಹೊರಗಡೆ ಬಂದಿರ್ತಾರೆ. UN ವಿಮೆನ್, ಸೊ ಇದು ಪ್ರಮೋಟ್ಸ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ವಿಮೆನ್ಸ್ ರೈಟ್ಸ್ ಗ್ಲೋಬಲಿ, ಅಂದರೆ ಜಾಗತಿಕ ಸಮಾನತೆ ಮತ್ತು ಮಹಿಳೆಯರ ಹಕ್ಕುಗಳನ್ನು ಪ್ರತಿಪಾದಿಸ್ತಕ್ಕಂಥ UN ವಿಮೆನ್ ಇಂದ ಕೂಡ ಅವರು ಹೊರಗಡೆ ಬಂದಿರ್ತಾರೆ. ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್, ಇದು
ಫೋಕಸಸ್ ಆನ್ ರೀಪ್ರೊಡಕ್ಟಿವ್ ಹೆಲ್ತ್ ಅಂಡ್ ಮೆಟರ್ನಲ್ ಕೇರ್. ಅಂದ್ರೆ ಈ ಒಂದು ರೀಪ್ರೊಡಕ್ಟಿವ್ ಕೇರ್ ಅಂದ್ರೆ ಸಂತಾನೋತ್ಪತ್ತಿ ಆರೋಗ್ಯ ಮತ್ತೆ ಮೆಟರ್ನಲ್ ಕೇರ್ ತಾಯಂದಿರ ಆರೈಕೆಗೆ ಸಂಬಂಧಪಟ್ಟಂತೆ ಇರುವ ಒಂದು ಸಂಸ್ಥೆಯಿಂದ ಕೂಡ ಹೊರಗಡೆ ಬಂದಿರ್ತಾರೆ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ಇದನ್ನು ಸ್ಟಾರ್ಟ್ ಮಾಡಿರೋದು ನಾವೇ. ಸೊ ಅದರಿಂದ ಕೂಡ ಹೊರಗಡೆ ಬಂದಿರ್ತಾರೆ. ಇಂಟರ್ನ್ಯಾಷನಲ್ ರಿನ್ಯೂಬಲ್ ಎನರ್ಜಿ ಏಜೆನ್ಸಿ, ಗ್ಲೋಬಲ್ ಕೌಂಟರ್ ಟೆರರಿಸಂ ಫೋರಂ ಅಂದ್ರೆ ಭಯೋತ್ಪಾದನೆ ವಿರುದ್ಧ ಹೋರಾಡ್ತಕ್ಕಂಥ ಒಂದು ವೇದಿಕೆ, ಅದರಿಂದ ಕೂಡ ಹೊರಗಡೆ ಬಂದಿರ್ತಾರೆ. ಅದಾದ್ಮೇಲೆ ರೀಕ್ಯಾಪ್ ಅಂತ ಹೇಳ್ತೇವೆ, ಅಂದ್ರೆ ಕಂಬ್ಯಾಟ್ಸ್ ಪೈರಸಿ ಅಂಡ್ ಆರ್ಮ್ಡ್ ರಾಬರಿ ಅಟ್ ಸಿ ಇನ್ ಏಷ್ಯಾ. ಅಂದ್ರೆ ಏಷ್ಯಾದಲ್ಲಿ ಈ ಒಂದು ರಾಬರಿ ಮಾಡ್ತಕ್ಕಂಥದ್ದು ಮತ್ತೆ ಈ ಪೈರಸಿ ಮಾಡ್ತಕ್ಕಂಥದ್ದು, ಕಳ್ಳ ಸಾಗಾಣಿಕೆ ಮಾಡ್ತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ರೀಕ್ಯಾಪ್ ಏನಿದೆ ಇದರಿಂದ ಕೂಡ ಹೊರಗಡೆ ಬಂದಿರ್ತಾರೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಂಟರ್ ಇನ್ ಉಕ್ರೇನ್ ಅಂದ್ರೆ ಇದೇನ್ ಮಾಡುತ್ತಂದ್ರೆ ಸಪೋರ್ಟ್ಸ್ ನ್ಯೂಕ್ಲಿಯರ್ ಅಂಡ್ ಬಯೋಲಾಜಿಕಲ್ ನಾನ್ ಪ್ರಾಲಿಫರೇಷನ್ ಇನ್ ಫಾರ್ಮರ್ ಸೋವಿಯತ್ ಸ್ಟೇಟ್ಸ್. ಅಂದ್ರೆ ಮುಂಚೆ ರಷ್ಯಾದ ಭಾಗವಾಗಿರ್ತಕ್ಕಂಥ ಒಂದು ರಾಷ್ಟ್ರಗಳಲ್ಲಿ ನ್ಯೂಕ್ಲಿಯರ್ ಮತ್ತೆ ಬಯೋಲಾಜಿಕಲ್ ನಾನ್ ಪ್ರಾಲಿಫರೇಷನ್ ಅಂದ್ರೆ ಪರಮಾಣು ಶಸ್ತ್ರಾಸ್ತ್ರಗಳು ನುಸುಳದ ಹಾಗೆ ಅಥವಾ ಇಲ್ಲದೆ ಹಾಗೆ ನೋಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ. ಸೊ ಅದರಿಂದ ಕೂಡ ಅಮೆರಿಕ ರಾಷ್ಟ್ರ ಹೊರಗಡೆ ಬರ್ತಾ ಇದೆ. ಅದಾದ್ಮೇಲೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್. ಸೊ ನಾವೇನು ಮಾತಾಡ್ತೇವೆ 2015ರಲ್ಲಿ ಆಗಿರ್ತಕ್ಕಂಥ ಪ್ಯಾರಿಸ್ ಒಪ್ಪಂದ, ಅದರಿಂದ ಕೂಡ ಹೊರಗಡೆ ಬಂದಿರ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಕೂಡ ಹೊರಗಡೆ ಬಂದಿರ್ತಾರೆ. ಅಂಡ್ ಯುನೆಸ್ಕೋ ಇಂದ ಕೂಡ ಹೊರಗಡೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಇಟ್ ಮೀನ್ಸ್ ಫಾರ್ ದಿ ವರ್ಲ್ಡ್. ಸೊ ಇದರಿಂದ ಪ್ರಪಂಚಕ್ಕೆ ಆಗಬಹುದಾಗಿರ್ತಕ್ಕಂಥ ಪರಿಣಾಮಗಳು, ಕಾನ್ಸಿಕ್ವೆನ್ಸಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ವೀಕನಿಂಗ್ ಗ್ಲೋಬಲ್ ಕ್ಲೈಮೇಟ್ ಆಕ್ಷನ್ ಅಂದ್ರೆ ಆಬ್ವಿಯಸ್ಲಿ ಅಮೆರಿಕ ರಾಷ್ಟ್ರ ಅಂತಕ್ಕಂಥದ್ದು ಹೆಚ್ಚಿನ ಫಂಡ್ ಅನ್ನ ನೀಡ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಬಿಕಾಸ್ ಎಕನಾಮಿಕಲಿ ಅತ್ಯಂತ ಬಲಿಷ್ಠವಾದ ರಾಷ್ಟ್ರವಾಗಿರುತ್ತೆ. ಯಾವಾಗ ಈ ಆರ್ಗನೈಸೇಷನ್ಸ್ ಇಂದ ಅದು ಹೊರಗಡೆ ಬರುತ್ತೆ, ಇನ್ಮೇಲೆ ಅವುಗಳಿಗೆ ಫಂಡ್ ಮಾಡೋದನ್ನ ಸ್ಟಾಪ್ ಮಾಡುತ್ತೆ. ಅಂಡ್ ಮೋಸ್ಟ್ ಆಫ್ ದಿ ಆರ್ಗನೈಸೇಷನ್ಸ್ ಏನಿದೆ ಅದು ಕ್ಲೈಮೇಟ್ ಅನ್ನ ಅಥವಾ ಕ್ಲೈಮೇಟ್ ಚೇಂಜ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನಗಳಾಗಿರುತ್ತೆ. ಸೊ ಯಾವಾಗ ಇನ್ಮೇಲೆ ಅವ್ರ ಹತ್ರ ಸಫಿಷಿಯಂಟ್ ಫಂಡ್ಸ್ ಇರೋದಿಲ್ಲ, ಕ್ಲೈಮೇಟ್ ಆಕ್ಷನ್ಸ್ ಅನ್ನ ಮಾಡಲಿಕ್ಕೆ ಕಷ್ಟವಾಗುತ್ತೆ. ಅಂಡ್ ಗ್ಲೋಬಲ್ ಹೆಲ್ತ್ ಕೋಆರ್ಡಿನೇಷನ್ ಸಫರ್ಸ್ ಅಂದ್ರೆ ಈ WHO ದಿಂದ ಹೊರಗಡೆ ಬಂದಿರೋದ್ರಿಂದ ಜಾಗತಿಕವಾಗಿ ಈ ಒಂದು ಹೆಲ್ತ್ ಸೆಕ್ಟರ್ ಏನಿದೆ ಅಥವಾ ಈ ಒಂದು ಸಮನ್ವಯ ಏನಿದೆ ಅದು ಕೂಡ ಹದಗೆಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಶಿಫ್ಟಿಂಗ್ ಗ್ಲೋಬಲ್ ಪವರ್ ಡೈನಮಿಕ್ಸ್, ಚೈನಾ ಮತ್ತೆ ಯುರೋಪಿಯನ್ ಯೂನಿಯನ್ ಈಗ ಸ್ವಲ್ಪ ಗ್ರೇಟರ್ ಅಡ್ವಾಂಟೇಜ್ ಅನ್ನ ಅಂದ್ರೆ ಈ ಒಂದು ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನ ತಾವು ಹೆಚ್ಚಾಗಿ ತೊಡಗಿಸಿಕೊಳ್ತಕ್ಕಂಥ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅಂಡ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಬಿಕಮ್ಸ್ ಹಾರ್ಡರ್. ಯಾವಾಗ ದೊಡ್ಡಣ್ಣ ಅಂತ ನಾವೇನು ಅಮೆರಿಕವನ್ನ ಕರಿತೇವೆ ಅವರೇ ಹೊರಗಡೆ ಹೋದ್ಮೇಲೆ ಅಂತಾರಾಷ್ಟ್ರೀಯ ಒಂದು ಸಹಕಾರ ಅಂತಕ್ಕಂಥದ್ದು ಇನ್ನೂ ಕೂಡ ಹೆಚ್ಚಾಗಿ ಹದಗೆಡ್ತಕ್ಕಂಥ ಸಾಧ್ಯತೆಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಾನು ಏನೇನು ಡಿಸ್ಕಸ್ ಮಾಡಿದ್ದೇನೆ ಎಲ್ಲ ಪಾಯಿಂಟ್ಸ್ ಕೂಡ ಮತ್ತೊಮ್ಮೆ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ಇದನ್ನು ನೀವು PDF ನಲ್ಲಿ ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಇಷ್ಟು ಅಮೆರಿಕ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳಾಗಿರುತ್ತೆ. ಸೊ ಇದರಿಂದ ಯಾವ ಸೆಕ್ಟರ್ಸ್ ಅಫೆಕ್ಟ್ ಆಗುತ್ತಂದ್ರೆ ಕ್ಲೈಮೇಟ್, ಹವಾಮಾನ, ಹೆಲ್ತ್ ಆರೋಗ್ಯ, ಎಜುಕೇಷನ್ ಶಿಕ್ಷಣ, ಯಾಕಂದ್ರೆ ಯುನೆಸ್ಕೋ ಇಸ್ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಎಜುಕೇಷನ್. ಹ್ಯೂಮನ್ ರೈಟ್ಸ್, ಯಾಕಂದ್ರೆ ಅವರು ವಿಮೆನ್ ಇಂದ ಕೂಡ ಹೊರಗಡೆ ಬಂದಿರ್ತಾರೆ. ಡೆವಲಪ್ಮೆಂಟ್ ಅಭಿವೃದ್ಧಿ ಮತ್ತೆ ಕಲ್ಚರ್ ಸಂಸ್ಕೃತಿ ಇವೆಲ್ಲ ಕೂಡ ಬಾಧಿತವಾಗಿರ್ತಕ್ಕಂಥ ಒಂದು ಕ್ಷೇತ್ರಗಳಾಗಿರ್ತವೆ. ಸೊ ಇದು ಪರ್ಸ್ಯೂಡ್ ಫಿನಾನ್ಸ್ ಬರ್ಡನ್ ಆನ್ US ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕಾರಣಗಳೇನು ಅಂದ್ರೆ ಅವರಿಗೆ ಹೆಚ್ಚಿನ ಆರ್ಥಿಕ ಹೊರೆ ಆಗ್ತಾ ಇದೆ, ಯಾಕಂದ್ರೆ ಇದರಲ್ಲಿ ಅವರು ಸಾಕಷ್ಟು ಫಂಡ್ ಅನ್ನ ನೀಡಬೇಕಾಗಿರುತ್ತೆ. ಅಂಡ್ ಬಿಲೀವ್ ದಟ್ ಇನ್ಸ್ಟಿಟ್ಯೂಷನ್ಸ್ ಡು ನಾಟ್ ಸರ್ವ್ US ಇಂಟ್ರೆಸ್ಟ್, ಅಂದ್ರೆ ಇವರೇನೇನು ಹೊರಗಡೆ ಬಂದಿರ್ತಾರೆ ಆ ಎಲ್ಲ ಸಂಸ್ಥೆಗಳು US ಹಿತಾಸಕ್ತಿಗಳೇನಿದ್ದಾವೆ ಅದಕ್ಕೆ ಬದ್ಧವಾಗಿ ಇಲ್ಲ ಅಂತಕ್ಕಂಥದ್ದು ಅವ್ರು ಹೇಳ್ತಕ್ಕಂಥ ಇನ್ನೊಂದು ಕಾರಣವಾಗಿರುತ್ತೆ. ಅಂಡ್ ಆರ್ ಬಯಾಸ್ಡ್ ಆರ್ ಇನ್ಎಫಿಷಿಯಂಟ್, ಅಂದ್ರೆ ಈ ಒಂದು ಸಂಸ್ಥೆಗಳು ಪಕ್ಷಪಾತದಿಂದ ಕೂಡಿದವೆ ಅಥವಾ ಅಸಮರ್ಥವಾಗಿವೆ ಅನ್ನೋದು ಇನ್ನೊಂದು ಕಾರಣವಾಗಿರುತ್ತೆ. ಅಂಡ್ ಪ್ರಿಫರೆನ್ಸ್ ಫಾರ್ ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸ್ ಓವರ್ ಮಲ್ಟಿಲ್ಯಾಟ್ರಲ್ ಫ್ರೇಮ್ವರ್ಕ್, ಅಂದ್ರೆ
ಬಹುಪಕ್ಷೀಯ ಚೌಕಟ್ಟುಗಳನ್ನು ಬದಿಗಿಟ್ಟು ದ್ವಿಪಕ್ಷೀಯ ಒಪ್ಪಂದಗಳಿಗೆ, ಅಂದರೆ ಯಾವುದೋ ಎರಡೆರಡು ರಾಷ್ಟ್ರಗಳಿಗೆ ಇವು ಫೇವರಿಟಿಸಮ್ ಮಾಡ್ತಾ ಇರ್ತಕ್ಕಂಥದ್ದು ಅನ್ನೋದನ್ನ ಇವರು ಹೇಳ್ತಾ ಇರ್ತಕ್ಕಂಥ ಒಂದು ಬ್ಲೇಮ್ ಅಥವಾ ಆಪಾದನೆಯ ಕಾರಣಗಳಿಂದ US ಈ ಎಲ್ಲ ಸಂಸ್ಥೆಗಳಿಂದ ಹೊರಗಡೆ ಬರ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಇದರಿಂದ ಆಗ್ತಕ್ಕಂಥ ಜಾಗತಿಕ ಪರಿಣಾಮಗಳನ್ನ ನಾನು ಆಲ್ರೆಡಿ ಹೇಳಿದ್ದೇನೆ. ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ಸ್ ಇನ್ಮೇಲೆ ದುರ್ಬಲವಾಗುತ್ತೆ. ಲೀಡರ್ಶಿಪ್ ವ್ಯಾಕ್ಯೂಮ್ ಇನ್ ಗ್ಲೋಬಲ್ ಫೋರಮ್, ಅಂದರೆ ಜಾಗತಿಕ ವೇದಿಕೆಗಳಲ್ಲಿ ನಾಯಕತ್ವ ಒಂದು ಖಾಲಿಯಾದಂಗೆ ನಾವು ನೋಡ್ಬೋದಾಗಿರುತ್ತೆ. ಅಂಡ್ ರೆಡ್ಯೂಸ್ಡ್ ಕಲೆಕ್ಟಿವ್ ಆಕ್ಷನ್ಸ್ ಆನ್ ಕ್ಲೈಮೇಟ್ ಚೇಂಜ್ ಮೇಲೆ ಇನ್ಮೇಲೆ ಕ್ರಮಗಳು ಕಡಿಮೆ ಆಗುತ್ತೆ. ಗ್ಲೋಬಲ್ ಹೆಲ್ತ್ ಕ್ರೈಸಿಸ್ ಹೆಚ್ಚಾಗುತ್ತೆ. ಅಂಡ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್, ಅಂದರೆ ಸಂಘರ್ಷಗಳನ್ನು ಪರಿಹಾರ ಮಾಡ್ತಕ್ಕಂಥ ವ್ಯವಸ್ಥೆಗಳು ಕೂಡ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇನ್ನು ಡೆವಲಪಿಂಗ್ ಕಂಟ್ರೀಸ್ ಮೇಲೆ, ಅಂದರೆ ಭಾರತ ದೇಶದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೇಲೆ ಆಗುವ ಪರಿಣಾಮಗಳನ್ನು ನಾವು ನೋಡೋದಾದ್ರೆ ರಿಡ್ಯೂಸ್ಡ್ ಫಂಡಿಂಗ್ ಆ್ಯಂಡ್ ಟೆಕ್ನಿಕಲ್ ಸಪೋರ್ಟ್, ಅಂದರೆ ಕಡಿಮೆ ಧನ ಸಹಾಯ ಮತ್ತು ತಾಂತ್ರಿಕ ಬೆಂಬಲ ಕೂಡ ಕಡಿಮೆ ಆಗುತ್ತೆ. ಸ್ಲೋವರ್ ಪ್ರೋಗ್ರೆಸ್ ಆನ್ ಗ್ಲೋಬಲ್ ಡೆವಲಪ್ಮೆಂಟ್ ಗೋಲ್ಸ್, ಅಂದರೆ ಜಾಗತಿಕ ಅಭಿವೃದ್ಧಿಯ ಗುರಿಗಳಲ್ಲಿ ನಿಧಾನಗತಿಯ ಪ್ರಗತಿ. ಫಾರ್ ಎಕ್ಸಾಂಪಲ್, ಈಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಈ ರೀತಿಯ ಒಂದು ಜಾಗತಿಕ ಗುರಿಗಳೇನಿರ್ತವೆ ಅದಿನ್ನೂ ಕೂಡ ಸ್ಲೋ ಡೌನ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಗ್ರೇಟರ್ ಅನ್ಸರ್ಟಿನಿಟಿ ಇನ್ ಇಂಟರ್ನ್ಯಾಷನಲ್ ಕೋಆಪರೇಷನ್, ಅಂತಾರಾಷ್ಟ್ರೀಯ ಸಹಕಾರದಲ್ಲಿ ಹೆಚ್ಚಿನ ಅನಿಶ್ಚಿತತೆಗಳನ್ನು ನಾವು ಈ ಒಂದು ಬದಲಾವಣೆಯಿಂದ ನೋಡ್ಬೋದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಪರಮಾಣು ಶಕ್ತಿ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿ ಯಾರನ್ನ ನೇಮಿಸಲಾಗಿದೆ? Who has been appointed as the chairman of Atomic Energy Regulatory Board? ಈ ಪ್ರಶ್ನೆಗೆ ಸರಿಯಾದ ಉತ್ತರ AK ಬಾಲಸುಬ್ರಮಣಿಯನ್ ಇವರನ್ನ ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಏನಿದೆ ಇದರ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿರುತ್ತೆ. ಈ ಒಂದು ಮಂಡಳಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1983. ಇದು ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ, ಪರಮಾಣು ಶಕ್ತಿ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಇದು ಇಂಡಿಯಾಸ್ ನ್ಯೂಕ್ಲಿಯರ್ ಅಂಡ್ ರೇಡಿಯೇಷನ್ ಸೇಫ್ಟಿ ರೆಗ್ಯುಲೇಟರ್, ಅಂದರೆ ನಮ್ಮ ಭಾರತ ದೇಶದಲ್ಲಿ ಪರಮಾಣು ಮತ್ತು ವಿಕಿರಣ ಸುರಕ್ಷಾ ನಿಯಂತ್ರಕ. ಫಾರ್ ಎಕ್ಸಾಂಪಲ್, ನಾವು ನ್ಯೂಕ್ಲಿಯರ್ ಎನರ್ಜಿಯನ್ನ ವಿದ್ಯುತ್ತನ್ನ ಉತ್ಪಾದನೆ ಮಾಡಲಿಕ್ಕೆ ಬಳಕೆ ಮಾಡ್ತೇವೆ. ಅಲ್ಲೇನು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇರಬೇಕೋ ಅದನ್ನೆಲ್ಲ ಕೂಡ ನಿರ್ಧಾರ ಮಾಡ್ತಕ್ಕಂಥದ್ದು ಇದರ ಜವಾಬ್ದಾರಿ ಆಗಿರುತ್ತೆ. ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಅಥಾರಿಟಿ, ಅಂದರೆ ಸ್ವತಂತ್ರ ನಿಯಂತ್ರಕ ಪ್ರಾಧಿಕಾರವಾಗಿರುತ್ತೆ. ಅಂಡ್ ಎನ್ಶೋರ್ಸ್ ಸೇಫ್ಟಿ ಇನ್ ಪೀಸ್ಫುಲ್ ಯೂಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ, ಪರಮಾಣು ಶಕ್ತಿಯನ್ನು ಶಾಂತಿಯುತ ಕಾರಣಗಳಿಗಾಗಿ ಬಳಕೆ ಮಾಡ್ತಕ್ಕಂಥದ್ದನ್ನು ಸುರಕ್ಷಿತವಾಗಿರಿಸ್ತಕ್ಕಂಥದ್ದು ಈ ಒಂದು ಸಂಸ್ಥೆಯ ಜವಾಬ್ದಾರಿಯಾಗಿ ನಾವು ನೋಡ್ಬೋದಾಗಿರುತ್ತೆ. ಈ ಸಂಸ್ಥೆಯ ಪ್ರಧಾನ ಕಚೇರಿಯನ್ನು ಮಹಾರಾಷ್ಟ್ರದ ಮುಂಬೈನಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇರುತ್ತೆ. ಇದರ ಪ್ರೈಮರಿ ಆಬ್ಜೆಕ್ಟಿವ್ಸ್ ಅಥವಾ ಪ್ರಾಥಮಿಕ ಉದ್ದೇಶಗಳನ್ನು ನಾವು ನೋಡೋದಾದ್ರೆ ಪಬ್ಲಿಕ್ ಹೆಲ್ತ್, ಸಾರ್ವಜನಿಕ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು. ಯಾಕಂದರೆ ನ್ಯೂಕ್ಲಿಯರ್ ಎನರ್ಜಿ ಏನಿರುತ್ತೆ ಅದರಿಂದ ಉತ್ಪತ್ತಿ ಆಗ್ತಕ್ಕಂಥ ನ್ಯೂಕ್ಲಿಯರ್ ವೇಸ್ಟ್ ಅಂತ ನಾವೇನು ಹೇಳ್ತೇವೆ, ಇದೆಲ್ಲ ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಬೀರುತ್ತೆ. ಅದನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಈ ಸಂಸ್ಥೆ ಮಾಡುತ್ತೆ. ಅದ್ರ ಜೊತೆಗೆ ವರ್ಕರ್ಸ್, ಅಂದರೆ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಅಲ್ಲಿ ಉದ್ಯೋಗ ಮಾಡ್ತಕ್ಕಂಥ ಕಾರ್ಮಿಕರ ಸಂರಕ್ಷಣೆ, ಪರಿಸರದ ಸಂರಕ್ಷಣೆ ಅಂಡ್ ಫ್ರಮ್ ರಿಸ್ಕ್ಸ್ ಆಫ್ ಅಯೋನೈಸಿಂಗ್ ರೇಡಿಯೇಷನ್ಸ್ ಆ್ಯಂಡ್ ನ್ಯೂಕ್ಲಿಯರ್ ಹಜಾರ್ಡ್ಸ್, ಅಂದರೆ ಈ ಅಯಾನೀಕರಣಗೊಂಡ್ತಕ್ಕಂಥ ವಿಕಿರಣಗಳು. ಯಾಕಂದರೆ ಅಲ್ಲಿ ನಾವು ರೇಡಿಯೋ ಆಕ್ಟಿವಿಟಿ ಒಂದು ಪ್ರಿನ್ಸಿಪಲನ್ನು ಯೂಸ್ ಮಾಡ್ತಕ್ಕಂಥದ್ದು, ಅಲ್ಲಿ ಪರಮಾಣು ಅಪಾಯಗಳು ಬಹಳ ಹೆಚ್ಚಾಗಿರುತ್ತೆ. ಇವೆಲ್ಲದರಿಂದ ಎಲ್ಲರನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಇದಕ್ಕೆ ನೀಡಲಾಗಿರುತ್ತೆ. ಇನ್ನು ಇದರ ಫಂಕ್ಷನ್ಸ್ ಅಥವಾ ಕಾರ್ಯಗಳನ್ನು ನಾವು ನೋಡೋದಾದ್ರೆ ರೆಗ್ಯುಲೇಟ್ಸ್ ನ್ಯೂಕ್ಲಿಯರ್ ಅಂಡ್ ರೇಡಿಯೇಷನ್ ಫೆಸಿಲಿಟೀಸ್, ಪರಮಾಣು ಮತ್ತು ವಿಕಿರಣ ಸೌಲಭ್ಯಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಇಶ್ಯೂ ಸೇಫ್ಟಿ ಕೋಡ್ಸ್, ಸ್ಟ್ಯಾಂಡರ್ಡ್ಸ್ ಅಂಡ್ ಗೈಡ್ಲೈನ್ಸ್, ಅಂದರೆ ಸಂರಕ್ಷಣಾ ಸಂಕೇತಗಳು, ಮಾನದಂಡಗಳು ಮತ್ತು ಮಾರ್ಗಸೂಚಿಗಳನ್ನು ಇದು ಹೊರಡಿಸ್ತಕ್ಕಂಥದ್ದು ಇದರ ಕಾರ್ಯವಾಗಿರುತ್ತೆ. ಗ್ರ್ಯಾಂಟ್ ಲೈಸೆನ್ಸಸ್ ಅಂಡ್ ಆಥರೈಸೇಷನ್ಸ್, ಅಂದರೆ ಪರವಾನಗಿಗಳನ್ನು ನೀಡ್ತಕ್ಕಂಥದ್ದು ಕೂಡ ಇದರ ಜವಾಬ್ದಾರಿಯಾಗಿರುತ್ತೆ. ಕಂಡಕ್ಟ್ ಸೇಫ್ಟಿ ರಿವ್ಯೂಸ್ ಅಂಡ್ ಇನ್ಸ್ಪೆಕ್ಷನ್ಸ್, ಅಂದರೆ ಈ ಒಂದು ನ್ಯೂಕ್ಲಿಯರ್ ಪ್ಲಾಂಟ್ಗಳು ಎಷ್ಟು ಸುರಕ್ಷಿತವಾಗಿವೆ ಅದನ್ನು ತಪಾಸಣೆ ಮಾಡ್ತಕ್ಕಂಥದ್ದು ಕೂಡ ಇವರ ಕಾರ್ಯವಾಗಿರುತ್ತೆ. ಎನ್ಫೋರ್ಸ್ ರೇಡಿಯೇಷನ್ ಪ್ರೊಟೆಕ್ಷನ್ ನಾರ್ಮ್ಸ್, ಅಂದರೆ ಈ ವಿಕಿರಣ ಸಂರಕ್ಷಣಾ ಮಾನದಂಡಗಳೇನಿರುತ್ತೆ ಅದನ್ನು ಜಾರಿಗೊಳಿಸ್ತಕ್ಕಂಥದ್ದು ಕೂಡ ಇದರ ಜವಾಬ್ದಾರಿಯಾಗಿರುತ್ತೆ. ಇನ್ನು
ಲೀಗಲ್ ಫ್ರೇಮ್ವರ್ಕ್ ಅಥವಾ ಕಾನೂನು ಚೌಕಟ್ಟನ್ನು ನಾವು ನೋಡೋದಾದ್ರೆ ಇದು ಅಟಾಮಿಕ್ ಎನರ್ಜಿ ಆಕ್ಟ್ ಪರಮಾಣು ಶಕ್ತಿ ಕಾಯ್ದೆ 1962ರ ಅಡಿಯಲ್ಲಿ ತನ್ನ ಕಾರ್ಯವನ್ನ ನಿರ್ವಹಿಸುತ್ತೆ. ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಲಾಸ್ ಅಂದ್ರೆ ಪರಿಸರ ಸಂರಕ್ಷಣೆ ಕಾನೂನುಗಳೇನಿರ್ತವೆ ಸೊ ಅದನ್ನ ಕೂಡ ಪಾಲಿಸ್ತಕ್ಕಂಥದ್ದು ಇದರ ಜವಾಬ್ದಾರಿ ಆಗಿರುತ್ತೆ. ಸೊ ಇಟ್ ವರ್ಕ್ಸ್ ವಿತ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುರಕ್ಷಾ ಮಾನದಂಡಗಳ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಪ್ರವಾಸಿ ಭಾರತೀಯ ದಿವಸ್ 2026 ಈ ಒಂದು ದಿನವನ್ನು ಪ್ರತಿ ವರ್ಷ ಜನವರಿ 9ನೇ ತಾರೀಕು ನಾವು ಆಚರಣೆ ಮಾಡ್ತಕ್ಕಂಥದ್ದು. ಸೊ 9ನೇ ಜನವರಿಯ ಪ್ರಾಮುಖ್ಯತೆ ಏನು ಅಂದರೆ ಮಹಾತ್ಮ ಗಾಂಧೀಜಿಯವರು ಸೌತ್ ಆಫ್ರಿಕಾದಿಂದ ಭಾರತ ದೇಶಕ್ಕೆ 1915ರಲ್ಲಿ ಮರಳಿ ಭಾರತ ದೇಶಕ್ಕೆ ವಾಪಸ್ ಬರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಇಟ್ ಸಿಂಬಲೈಸಸ್ ದಿ ಇಂಪ್ಯಾಕ್ಟ್ ಆಫ್ ಓವರ್ಸೀಸ್ ಇಂಡಿಯನ್ ಎಕ್ಸ್ಪೀರಿಯನ್ಸಸ್ ಆನ್ ನೇಷನ್ ಬಿಲ್ಡಿಂಗ್ ಅಂದರೆ ರಾಷ್ಟ್ರವನ್ನು ನಿರ್ಮಾಣ ಮಾಡುವುದರಲ್ಲಿ ಸಾಗರೋತ್ತರ ಭಾರತೀಯರ ಅನುಭವದ ಪ್ರಭಾವದ ಸಂಕೇತವನ್ನು ಸೂಚಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ದಿನವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅಂದರೆ ಆಚರಣೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು 2003ರಲ್ಲಿ ಸ್ಟಾರ್ಟ್ ಮಾಡಲಾಗುತ್ತೆ. ಸೊ ಇದಕ್ಕೆ ರೆಕಮೆಂಡೇಶನ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ LM ಸಿಂಘ್ವಿ ಕಮಿಟಿ ಅಂತ ಮಾಡ್ತಾರೆ. ಸೊ ಇವರು ಕೊಟ್ಟಿರ್ತಕ್ಕಂಥ ಶಿಫಾರಸುಗಳ ಆಧಾರದ ಮೇಲೆ ಈ ದಿನವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಇನಿಷಿಯಲಿ ಆನ್ಯುಯಲ್ ಅಂದರೆ ಆರಂಭದಲ್ಲಿ ಇದು ವಾರ್ಷಿಕವಾಗಿತ್ತು. 2015ರಿಂದ ಇದನ್ನ ಬೈನಿಯಲ್ ಅಂದರೆ 2 ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತಕ್ಕಂಥ ಒಂದು ದಿನವನ್ನಾಗಿ ಇದನ್ನ ಪರಿವರ್ತನೆ ಮಾಡಲಾಗುತ್ತೆ. ಸೊ ಈ ದಿನದ ಸಂದರ್ಭದಲ್ಲಿ ಕೆಲವೊಂದು ಪ್ರಶಸ್ತಿಗಳನ್ನು ಕೂಡ ನೀಡಲಾಗುತ್ತೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಪ್ರವಾಸಿ ಭಾರತೀಯ ಸಮ್ಮಾನ್ ಅವಾರ್ಡ್, ಹೈಯೆಸ್ಟ್ ಸಿವಿಲಿಯನ್ ಆನರ್ ಫಾರ್ NRI ಮತ್ತು ಓವರ್ಸೀಸ್ ಇಂಡಿಯನ್ಸ್, ಈ ರೀತಿಯ ಒಂದು ಪ್ರಶಸ್ತಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನೀಡಲಾಗುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1027. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ವಿತ್ ನೆಕ್ಸ್ಟ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.